ಸೊ ಈಗ ನಾವು ಪುಷ್ ಡೇ ಮಾಡಲಿಕ್ಕಿದ್ದೇವೆ. ಪುಷ್ ಡೇ ಪಾರ್ಟ್ 2 ಇದು. ಪಾರ್ಟ್ 1ಅಲ್ಲಿ ನಾನು ಚೆಸ್ಟ್, ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್ ಮತ್ತು ಸೈಡ್ ಡೆಲ್ಟ್ಸ್ ತೋರಿಸಿದ್ದೆ. ಇದರಲ್ಲಿ ಲೋವರ್ ಚೆಸ್ಟ್, ಫ್ರಂಟ್ ಡೆಲ್ಟ್ಸ್, ರಿಯರ್ ಡೆಲ್ಟ್ಸ್ ಆ್ಯಂಡ್ ಟ್ರೈಸೆಪ್ ಇಷ್ಟುದು ಎಕ್ಸಸೈಸ್ ತೋರಿಸ್ತೀನಿ. ಸೊ ಜಿಮ್ಗೆ ಹೋಗೋದ, ಈಗ ವಾಕಿಂಗ್ ಮಾಡ್ಕೋಗ್ತಾಯಿದ್ದೀನಿ. ಚಳಿ ಇದೆ ಈಗ ಆಗ್ರಾದಲ್ಲಿ ಪೂರ್ತಿ. ವಿಂಟರ್ ಈಸ್ ಕಮಿಂಗ್ ಅಲ್ಲ, ವಿಂಟರ್ ಈಸ್ ಆಲ್ರೆಡಿ ಇಯರ್. ಓಕೆ, ಇವಾಗ ನಾವು ಡಿಕ್ಲೈನ್ ಬೆಂಚ್ ಪ್ರೆಸ್ ಮಾಡ್ತೀವಿ. ಡಿಕ್ಲೈನ್ ಬೆಂಚ್ ಪ್ರೆಸ್ ಯಾಕೆ ಮಾಡೋದು ಅಂದರೆ ಚೆಸ್ಟ್ಗೆ, ನೋವು ಚೆಸ್ಟ್. ಡಿಕ್ಲೈನ್ ಬೆಂಚ್ ಪ್ರೆಸ್ ಮಾಡ್ಬೇಕಂತ ಹೇಳಿ ನೀವು ಡಂಬಲ್ ಪ್ರೆಸ್ ಮಾಡ್ಬೋದು. ನಾನು ಚೇಂಜ್ ಮಾಡ್ತಾ ಇರ್ತೀನಿ, ಒಂದೊಂದ್ಸಲಿ ಡಂಬಲ್ ಪ್ರೆಸ್ ಮಾಡ್ತೀನಿ, ಒಂದೊಂದ್ಸಲಿ ಬೆಂಚ್ ಪ್ರೆಸ್ ಮಾಡ್ತೀನಿ. ಡಂಬಲ್ ಪ್ರೆಸ್ ಇಂದ ಸ್ಟೆಬಿಲಿಟಿ ಬಿಲ್ಡ್ ಆಗುತ್ತೆ ಶೋಲ್ಡರ್ಸ್ ಅಲ್ಲಿ. ಯಾಕಂದ್ರೆ ಇಂಜುರಿ ಏನಾದ್ರು ಆಗಿದ್ರೆ, ಅದು ಮಸಲ್ ಇಂಬ್ಯಾಲೆನ್ಸ್ ಇದ್ರೆ ಡಂಬಲ್ ಪ್ರೆಸ್ ಬೆಸ್ಟ್. ಅಕಸ್ಮಾತ್ ಸ್ಟ್ರೆಂತ್ ಎಲ್ಲ ಓಕೆ ಇದೆ, ಮಸಲ್ ಇಂಬ್ಯಾಲೆನ್ಸ್ ಏನೂ ಇಲ್ಲ ಅಂದ್ರೆ ಬೆಂಚ್ ಪ್ರೆಸ್ ಬೆಸ್ಟ್. ಸೊ ಅದು 50 kg ಇದೆ. ಸೆಕೆಂಡ್ ಸೈಡ್ ಸೇಮ್ ವೆಯ್ಟ್ ಎಲ್ಲ ಮಾಡ್ತೀವಿ. ಥರ್ಡ್ ಸೈಡ್ 50 kg, ಫೋರ್ತ್ ಸೈಡ್ ಸೂಪರ್ ಸೈಡ್ ತರ 17.5 ಅಥವಾ 20 kg ಡಂಬಲ್ ತಗೊಂಡು ಥ್ರೂ ಗ್ರೂಪಲ್ಲಿ ಹೊಡಿತೀನಿ. ಸೊ 4 ಸೈಡ್ಸ್ ಮಾಡ್ತೀನಿ ಚೆಸ್ಟ್ ಅಂಡ್ ಶೋಲ್ಡರ್ಸ್ ಗಳಿಗೆ. ಯಾಕಂದ್ರೆ ತುಂಬಾ ಮಸಲ್ ಗ್ರೂಪ್ಸ್ ಜಾಸ್ತಿ ಇದಾವೆ ಇದರಲ್ಲಿ. ಎಲ್ಲದಕ್ಕೂ ಎಕ್ಸರ್ಸೈಸ್ ಮಾಡ್ಕೊಂಡ್ರೆ ಜಾಸ್ತಿ ಟೈಮ್ ಹಿಡಿತದೆ. ಅದಕ್ಕೋಸ್ಕರ 4 ಸೆಟ್ಸ್ ಮಾಡ್ತೀನಿ ಒಂದು ಮಸಲ್ ಗ್ರೂಪ್ಗೆ. ಓಕೆ, ಸೆಕೆಂಡ್ ಸೆಟ್ ಇದೆ. ಇವಾಗ ರೆಫರೆನ್ಸ್ ಹೆಂಗ್ ಮೈಂಟೈನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಸೆಟ್ 15 reps, ಸೆಕೆಂಡ್ ಸೆಟ್ 12 reps, ಥರ್ಡ್ ಸೆಟ್ 10 reps. ಥರ್ಡ್ ಸೆಟ್ 10 reps ಅಂತ ಇಲ್ಲ, ಅಂಟಿಲ್ ಫೇಲ್ಯೂರ್ ಟ್ರೈ ಮಾಡಿದ್ದೀನಿ ಆದಷ್ಟು. ನೋಡ, ಸೊ ಇವಾಗ ಡಿಕ್ಲೈನ್ ಅದೇ 60 kg. ಹೇಳ್ತೀನಿ ಬೇಗ ನಾವು ಎಕ್ಸ್ಪೆಕ್ಟ್ ಒಂದೊಂದು ಬದುಕೊಂಡು ನೋಡ್ರಿ ಸಿಕ್ಕಿಲ್ಲ ಆಯ್ತು. ಅದೇ ಹೇಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫೇಲ್ಯೂರ್ ಅಂತ ರೀಚ್ ಆಗಬೇಕು. Looks like I'm strong. Next time 50 levels first set ಹೊಡಿತೀನಿ. ಅಲ್ಲ 50, 60, 70 ಹೊಡಿತೀನಿ. 60, 60 ಆಗಲ್ಲ. ಅವ್ರಿಗೆ ಶೇರ್ ಮಾಡ್ತಾನ. So closer bit.
ಈ ತರ ಕ್ಲೋಸ್ ಮಾಡಿ ಈ ತರ ಮಾಡಿಂದ ನೀಡಲ್ ಸಪ್ರೇಷನ್ ತರ ಬರುತ್ತೆ. ಇಂಟರ್ ನೀಡಲ್ ಇರುತ್ತೆ ಅಷ್ಟ ಆ ತರ ಬೇಡ ಆಗುತ್ತೆ. ಕ್ಲೋಸ್ ರಿಪೋರ್ಟ್ ಮಾಡಿ ಅದರಿಂದ. ಓಕೆ, ಈಗ ರಿಯರ್ ಡೇಟ್ ಹೊಡಿತೀವಿ. ರಿಯರ್ ಡೇಟ್ ಇದು ರಿಯರ್ ಡೇಟ್ ಫ್ಲೈಟ್ ಚೆಸ್ಟ್ ಫ್ಲೈಟ್ ಅದೇ ಬಟ್ ಉಲ್ಟಾ ಗ್ರಿಪ್ ಚೇಂಜ್ ಮಾಡಿ ಹೊಡಿತೀವಿ ಇದನ್ನ. ಫಸ್ಟ್ ಗ್ರಿಪ್ಪಿಂಗ್ ಓಕೆ, ಇದೇ ಸೇಮ್ ವೈಟ್ ನ ಸೆಕೆಂಡ್ ಸೈಕಲ್ ನೋಡಿದೀನಿ. ಇದ್ರ ಈ ಎಕ್ಸರ್ಸೈಸ್ ಅಲ್ಲಿ ಮೇನ್ ಫೋಕಸ್ ಹೇಗಿರ್ತದೆ ಆ ಸ್ಟ್ರೆಚ್ ಪಾರ್ಟ್ ಕಂಟ್ರೋಲ್ ಅಲ್ಲಿ ವಾಪಸ್ ಇರಬೇಕು. ಸ್ಟ್ರೆಚ್ ಫೀಲ್ ಆಗ್ಬೇಕು ಇಲ್ಲಿ ರಿಯರ್ ಡ್ಯಾನ್ಸ್ ಹತ್ರ. ಮತ್ತೆ ಸ್ಕ್ವೀಸ್ ಮಾಡಿ ಬ್ಯಾಗ್ ಮೂವ್ ಮಾಡಬೇಡಿ, ಜಾಸ್ತಿ ಎಲ್ಲ ಮೂವೇ ಮಾಡಿ ಹೀಗೆ ಕರೆಕ್ಟಾಗಿ ಟ್ರಾಪ್ಸ್ ಮೇಕ್ ಕೇಳ್ಕೊಂಡು ಹಿಂಗೆ ಮಾಡಕ್ ಹೋಗ್ಬೇಡಿ. ಈಗ ರಿಲ್ಯಾಕ್ಸ್ ಮಾಡಿ ಟ್ರಾಪ್ಸ್ನ ಶೋಲ್ಡರ್ ಲೆವೆಲ್ ಚೆನ್ನಾಗುತ್ತೆ. ಅದು ಸೈಡ್ ಮಾಡಿ. ಓಕೆ, ನೆಕ್ಸ್ಟ್ ಗ್ರೂಪ್ ಅದರ ಸ್ಟ್ರೆಚ್ ಮಾಡಿದೆ. ಪಂಪ್ ಚೆನ್ನಾಗಿ ಬರ್ತಾ ಇದೆ. ಪಂಪ್ ಮ್ಯಾಚರ್ ಆಗುತ್ತೆ ಅಂತ ಏನಿಲ್ಲ, ಫಸ್ಟ್ ಚೆನ್ನಾಗಿ ಕಾಣುತ್ತೆ. ಪಂಪ್ ಈಸ್ ಯುವರ್ ಫ್ಯೂಚರ್, ಯು ಕ್ಯಾನ್ ನೆವರ್ ಬೀಟ್ ಯುವರ್ ಫ್ಯೂಚರ್. ಹಂಗೆ ಪಂಪ್ ವಿಲ್ ಟೆಲ್ ಯು ಹೌ ಯು ಲುಕ್ ಇನ್ ಫರ್ದರ್ ಡೇ. ಹಿಂಗೆ ಕಾನ್ಸಿಸ್ಟೆಂಟ್ ವರ್ಕ್ ಇತ್ತು. ಸೊ ಪಂಪ್ ಈಸ್ ಸಮ್ ಕೈಂಡ್ ಆಫ್ ಲೈಕ್ ಫ್ಯೂಚರ್ ಟೆಲ್ಲರ್. ಥರ್ಡ್ ಸೈಟ್ ಇದು ವೇಟ್ ಇಂಕ್ರೀಸ್ ಮಾಡ್ತೀನಿ. ಫೋರ್ತ್ ಸೈಡ್ ಇನ್ಕ್ರೀಸ್ ಮಾಡ್ತೀನಿ. ಓಕೆ, ಥರ್ಡ್ ಸೈಟ್ ನೋಡಿ. ಓಕೆ, ಈಗ ಫೋರ್ತ್ ಸೈಡ್ ಇನ್ಕ್ರೀಸ್ ವೇಟ್ ಅಲ್ಲಿದೆ. ಹಿಂಗೆ ನೋಡಾಯ್ತು, ಹೀಗೆ ಮತ್ತೆ ಹಿಂಗೆ ನೋಡುವ. ಓಕೆ,
ಸಖತ್ ಮುಂದೆ ಹೋಗೋಗುತ್ತೆ. ಇಲ್ಲಿ ಬಿಡೋಕೆ ಆಗಲ್ಲ. ನೆಕ್ಸ್ಟ್ ಅದು ಹಿಲ್ ಓಕೆ, ಈಗ ನಾವು ಟ್ರೈಸೆಪ್ ಎಕ್ಸರ್ಸೈಸ್ ಮಾಡಿದ್ರೆ ಟ್ರೈಸೆಪ್ ಓವರ್ ರೈಡ್ ಎಕ್ಸ್ಟೆನ್ಷನ್ ಇದು ಬೆಸ್ಟ್ ಲಾಂಗ್ ರೈಡ್ಗೆ. ಇದು ಲಾಂಗ್ ರೈಡ್. ಲಾಂಗ್ ರೈಡ್ಗೆ ಬೆಸ್ಟ್ ಇದೆ ಎಕ್ಸರ್ಸೈಸ್. ಸ್ಟ್ರೆಚ್ ಚೆನ್ನಾಗಿ ಸಿಗುತ್ತೆ. ಸ್ಟ್ರೆಚ್ ಮೇಲೆ ಮೇನ್ ಫೋಕಸ್ ಮಾಡಬೇಕು. Okay. So, second set, 100 reps. Okay. Reaching failure is success. ಯಾಕಂದ್ರೆ ಅಂತಂದ್ರೆ ಜಿಮ್ ಒಂದೇ ಪ್ಲೇಸ್. ನೀವು ಫೇಲಿಯರ್ ರೀಚ್ ಆಗಿದ್ರೆ ಸಕ್ಸಸ್ ಅಂತ ಕರೀತಾರೆ. ಯಾಕಂದ್ರೆ ಇವಾಗ ಫೇಲಿಯರ್ ರೀಚ್ ಆಗಿದ್ರೆ ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಬೇಕಾಗಿದ್ದ ರಿಸಲ್ಟ್ ಸಿಗಲ್ಲ. ಅದಕ್ಕೋಸ್ಕರ ಫೇಲಿಯರ್ ರೀಚ್ ಆಗಬೇಕು ಎವ್ರಿ ಸಿಂಗಲ್ ಡೇ. ಓಕೆ, ಲಾಸ್ಟ್ ಡೇಟ್ ಇನ್ಕ್ರೀಸ್ ಮಾಡ್ತೀನಿ ವೇಟ್. ಆಗಲ್ಲ ಅಷ್ಟು ನೋಡೋದು ಹಂಗೆ ಟ್ರೈ ಮಾಡೋಣ. Failure is achieved. Okay, ಈಗ ಶೋಲ್ಡರ್ ಎಕ್ಸರ್ಸೈಸ್ ಮಾಡ್ತೀನಿ. ಶೋಲ್ಡರ್ ಫ್ರಂಟ್ ಸೈಡ್ಗೆ ಫ್ರಂಟ್ ಎಕ್ಸರ್ಸೈಸು ಪ್ರೆಸ್ ಮಾಡ್ತೀನಿ. ಡಂಬಲ್ ಪ್ರೆಸ್ ಮಾಡ್ಬೋದು ನಿಮ್ಮ ಇಷ್ಟ. ಮತ್ತೊಂದು ಪ್ರೆಸ್ಸಲ್ಲಿ ಏನು ಆ್ಯಂಗಲ್ ಏನು ಸ್ವಲ್ಪ ಚೇಂಜ್ ಆಗಲ್ಲ, ಕರೆಕ್ಟ್ ಅದೇ ಫಾರ್ಮ್ ಇರ್ತದೆ. ಅದಕ್ಕೋಸ್ಕರ ಮಷಿನ್ ಪ್ರೆಸ್ ಮಾಡ್ತೀನಲ್ಲ ಅಷ್ಟೇ, ಏನಿಲ್ಲ. Okay. ಫಾರ್ಮ್ ಇರೋದು ಮೇನು. ನಾ ಜಾಸ್ತಿ ಹೊಡೆಯೋಕ್ಕಾಗಲ್ಲ, ಯಾಕಂದ್ರೆ ಶೋಲ್ಡ್ರಿಂಗ್ ಹಂಗಾಗಿ ನೋವು ಬಂದ್ಬಿಡ್ತು ಜಾಸ್ತಿ ಹೊಡೆದ್ರೆ. ಈ ಎಕ್ಸರ್ಸೈಸ್ ಮತ್ತೆ ಬೆಂಚ್ ಸ್ವಲ್ಪ ಜಾಸ್ತಿ ಹೊಡೆಯೋಕ್ಕಾಗಲ್ಲ ನನ್ನ ಕೈಲಿ. ಪುಷಿಂಗ್ ಎಕ್ಸರ್ಸೈಸ್ ಸ್ವಲ್ಪ ರೈಟ್ ಶೋಲ್ಡರ್ ಮಾಡುವ. ಅದು ಯಾವಾಗ ಇಂಜುರಿ ಆಯ್ತು ಗೊತ್ತಿಲ್ಲ. ಒಂದ್ಸಲಿ ಯಾವಾಗ ಒಂದ್ಸಲಿ ಆಯ್ತದು ಅದೆಲ್ಲ ಬಿಟ್ಟು ಹೋಗೇ ಇಲ್ಲ. ಅದು ಎಷ್ಟು ನಾನು ಟ್ರೈ ಮಾಡಿಲ್ಲ, ಏನ್ ಮಾಡೋಣ. ಮೋಸ್ಟ್ಲಿ ಯಾರೇ ಜಿಮ್ಗೆ ಹೋಗ್ತವ್ರು ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಶೋಲ್ಡರ್ ಯಾವ್ದಾದ್ರು ಒಂದು ಶೋಲ್ಡರ್ ಹಾಗೆ ಆಗುತ್ತದೆ. ಓಕೆ, ನೆಕ್ಸ್ಟ್ ಕಡೆ ಇನ್ಕ್ರೀಸ್ ವೆಯ್ಟ್. ಯಾಕಂದ್ರೆ ಫಸ್ಟ್ ಈಸಿ ಅನಿಸ್ತದೆ.
ಪಾರ್ಸಲ್ ಪಾರ್ಸಲ್ ಕೊಡ್ಬಿಡೋದು ಅಷ್ಟೇ. ನೆಕ್ಸ್ಟ್ ಹೋಗಿ ರೇಟ್ ಮಾಡ್ತೀನಿ ಜಾಸ್ತಿ ಇಡಕ. ಓಕೆ, ಈಗ ಥರ್ಡ್ ಸೆಟಲ್ಲಿ ಸೇಮ್ ರೇಟ್ ಇಡ್ತೀವಿ ಅಂತೇಳಿ ಅದೇ ಸೇಮ್ ರೇಟ್ ಇಡ್ತಾರೆ. ಲೈಟ್ ಹೊಟ್ಟೈತೆ ಇಷ್ಟಿಲ್ಲ, ಈಗ ಎಷ್ಟು ತಗೊಂಡಿರ್ಬೋದು. ಓಕೆ, ಒಂದು ಫೈನಲ್ ಸೆಟ್ನ ಫೋರ್ತ್ ಸೆಟ್ ಅಂದ್ರೆ ಓಕೆ ಫೋರ್ತ್ ಸೆಟ್. ಈಗ ಫೈನಲ್ ಸೆಟ್ ಸೇಮ್ ಪ್ಯಾಟರ್ನ್ ಹೊಡಿತಾ ಇನ್ನು ಬೇರೆ ಏನು ಸೂಪರ್ ಸೆಟ್ ತರ ಎಕ್ಸರ್ಸೈಸ್ ಮಾಡ್ತಾ ಇರೋದು ಈಗ. ಹಂಗೆ ಓಕೆ. ಇಲ್ಲಿ ಲಾಕ್ಔಟ್ ಮಾಡೋದು ಬೇಕಾಗಿಲ್ಲ, ಆರ್ಮ್ಸ್ನ ಪೂರ್ತಿ ಎಷ್ಟಾಗುತ್ತೆ ಅಷ್ಟೇ, ಇಷ್ಟೇ ಸಾಕು. ಯಾಕಂದ್ರೆ ಇಷ್ಟರಲ್ಲಿ ಶೋಲ್ಡರ್ ಪೀಕ್ ಕಾಂಟ್ರಾಕ್ಷನ್ ಅಚೀವ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಹೋಗೋದು ವೇಸ್ಟ್. ಅದು ಜಾಯಿಂಟ್ಸ್ ಮೇಲೆ ವೇಸ್ಟ್, ಏನೇನಿಲ್ಲ. ಮಜಲ್ ಮೇಲೆ ಯಾವುದೇ ರೀತಿಯ ಟೆನ್ಷನ್ ಇರಲ್ಲ. ಈ ಪಾಯಿಂಟ್ ಅಲ್ಲಿ ಇದೆ, ಈ ಪಾಯಿಂಟ್ ಅಲ್ಲಿ ಇಲ್ಲ. ಯಾಕೆ ಈ ಪಾಯಿಂಟ್ ಅಲ್ಲಿ ಲೋಡ್ ಎಲ್ಲ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸ್ಕೆಲಿಟನ್ ಮೇಲೆ. ಓಕೆ, ಈಗ ಫೈನಲ್ ಬೈಸೆಪ್ ಪುಶ್ ಡೌನ್ ಶಾರ್ಟ್ ಹೆಡ್ಗೆ. ಓಕೆ, ನೀನ್ ಟೈಮ್ ಆಗ್ಬೇಕಿದೆ. ಇಲ್ಲೇನಲ್ಲ, ಎರಡು ಈ ತರ ಮಾಡ್ತೀನಿ. ಇನ್ನೆರಡು ಟ್ರೈಸೆಪ್ ಪುಶ್ ಡೌನ್ ಮಾಡ್ತೀನಿ ಬಾರ್ ಇಟ್ಕೊಂಡು. ಈಗ ಬಾರ್ ಇಟ್ಕೊಂಡು ಪುಶ್ ಡೌನ್ ಮಾಡ್ತೀನಿ. ಪುಷ್ ಡೌನ್ ಮಾಡೋದು ಪುಷ್ ಅಪ್ ಆಕ್ಷನ್ ಇಮಿಟೇಟ್ ಮಾಡಿದಂಗೆ, ಆವಾಗ ಶಾರ್ಟ್ ರೇಟ್ ಚೆನ್ನಾಗಿರ್ತದೆ.